ಅಧ್ಯಾಯ 4 ಅಂದರೆ 7ನೇ ತರಗತಿ ಸಮಾಜ ವಿಜ್ಞಾನ. ಅಧ್ಯಾಯ 4 18ನೇ ಶತಮಾನದ ಭಾರತ. ಮೊದಲನೇದಾಗಿ ಮುಖ್ಯ ಇಸ್ವಿಗಳು ನೋಡೋದು ಇಂಪಾರ್ಟೆಂಟು. 1711ರಿಂದ 1761ರವರೆಗೆ ಭಾರತದಲ್ಲಿ ಮರಾಠ ಪರಮಾಧಿಕಾರದ ಕಾಲ. ಇನ್ನು 1739ರಿಂದ ನಾದಿರ್ ಶಾ ಮೊಘಲ ರಾಜ್ಯದ ಮೇಲೆ ದಾಳಿ ಮಾಡಿದ್ದು. ಇನ್ನು 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. 1761ರಲ್ಲಿ ಮೂರನೇ ಪಾಣಿಪತ್ ಕದನ. ಇನ್ನು 18ನೇ ಶತಮಾನದ ಭಾರತ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ನೇರವಾಗಿ. ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಒಂದನೇದು, ಎರಡನೇ ಶಿವಾಜಿ ಎಂದು ಕೀರ್ತಿಗೆ ಪಾತ್ರನಾದ ಪೇಶ್ವೆ. ಒಂದನೇ ಬಾಜಿರಾವ್. ಕರ್ನಾಟಕ ರಾಜಧಾನಿ ಡ್ಯಾಶ್ ಆಗಿತ್ತು. ಯಾವುದಾಗ ಅರ್ಕಾಟವಾಗಿತ್ತು. ಪ್ಲಾಸಿ ಕದನ ಡ್ಯಾಶ್ ರಲ್ಲಿ ನಡೆಯಿತು. 1757ರಲ್ಲಿ. ಮೂರನೇ ಪಾಣಿಪತ್ ಕದನ 1761ರಲ್ಲಿ ನಡೆಯಿತು. ಮೂರನೇ ಪಾಣಿಪತ್ ಕದನ 1761ರಲ್ಲಿ ನಡೆಯಿತು. ಇನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರ ಕಾಲವೆಂದು ಕರೆದಿದ್ದಾರೆ? 18ನೇ ಶತಮಾನವನ್ನು ಮರಾಠರ ಪರಮಾಧಿಕಾರ ಕಾಲವೆಂದು ಕರೆದಿದ್ದಾರೆ. ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು? ಮೂರನೇ ಪಾಣಿಪತ್ ಕದನವು 1761ರಲ್ಲಿ ಮರಾಠರು ಮತ್ತು ಅಫ್ಘನ್ ದಾಳಿಕೋರ ಅಹ್ಮದ್ ಶಾ ಅಬ್ದಾಲಿಯ ನಡುವೆ ನಡೆಯಿತು. ಇನ್ನು ಕರ್ನಾಟಕ ಯುದ್ಧಗಳು ಅಂತಿಮವಾಗಿ ಗೆದ್ದವರು ಯಾರು? ಕರ್ನಾಟಕ ಯುದ್ಧದಲ್ಲಿ ಅಂತಿಮವಾಗಿ ಗೆದ್ದವರು ಯಾರಪ್ಪ ಅಂದ್ರೆ ಕರ್ನಾಟಕ ಯುದ್ಧದಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಬ್ರಿಟಿಷರು ಸಿರಾಜುದ್ದೌಲಾ ಸೈನ್ಯದ ನಡುವೆ ಪ್ಲಾಸಿ ಎಂಬಲ್ಲಿ ಸಾಮಾನ್ಯ ಶಕ 1757ರಲ್ಲಿ ಯುದ್ಧವಾಯಿತು. ಬ್ರಿಟಿಷರು ಮತ್ತು ಸಿರಾಜುದ್ದೌಲನ ನಡುವೆ ನಡೆಯಿತು. ಇನ್ನು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ. ಪೇಶ್ವೆ ಒಂದನೇ ಬಾಜಿರಾವ್ ಸಾಧನೆ ತಿಳಿಸಿ. ಪೇಶ್ವೆ ಒಂದನೇ ಬಾಜಿರಾವ್ನ ಸಾಧನೆ. ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ 20ರ ತರುಣ. ಅವನು ಬಲಿಷ್ಠನೂ ರಾಜತಂತ್ರ ನಿಪುಣನೂ ಆಗಿದ್ದನು. ಅವನು ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದನು. ದೆಹಲಿಯ ಮೇಲೇರಿದ್ದು ಇವನು ಎರಡನೇ ಶಿವಾಜಿ ಎಂದು ಕೀರ್ತಿಗೆ ಪಾತ್ರನಾದನು. ಇನ್ನು ಪ್ಲಾಸಿ ಕದನ ಕಾರಣಗಳು. ಪ್ಲಾಸಿ ಕದನ ಕಾರಣಗಳು. ನವಾಬ್ ಸಿರಾಜುದ್ದೌಲನು ಮೇಲೆ ಪಡೆಯ ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದನು. ಬ್ರಿಟಿಷರು ರಿಯಾಯಿತಿಗಳನ್ನು ದಸ್ತಕ ದುರುಪಯೋಗ ಮಾಡಿದರು. ಬ್ರಿಟಿಷರು ನವಾಬನ ಆದೇಶವನ್ನು ಪಾಲಿಸದೆ ನವಾಬರ ವಿರುದ್ಧ ಕುತಂತ್ರ ಮಾಡುತ್ತಿದ್ದರು. ಇದರಿಂದ ನವಾಬ ಕೋಟೆಯನ್ನು ವಶಪಡಿಸಿಕೊಂಡನು. ಇದು ಪ್ಲಾಸಿ ಕದನಕ್ಕೆ ಕಾರಣವಾಯಿತು.